ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣದಲ್ಲಿ ಇವತ್ತು ಕೂಡ ಒಂದಿಷ್ಟು ಬೆಳವಣಿಗೆಗಳಾಗಿದೆ. ಇದೇ ವಿಚಾರಕ್ಕೆ ಮತ್ತೆ ರಾಜಕಾರಣದಲ್ಲಿ ರಾಡಿಯಾಗಿದೆ. ಎಚ್ಡಿಕೆ ಮೇಲೆ ಆರೋಪವನ್ನು ಹೊರಿಸೋದಕ್ಕೆ 100 ಕೋಟಿ ಆಫರ್ ಅನ್ನು ಕೊಡಲಾಗಿತ್ತು. ಡಿಕೆಶಿ ವಿರುದ್ಧ ದೇವರಾಜೇಗೌಡ ಆರೋಪ ಮಾಡಿದ್ದು ನಿಜಾನಾ ಅನ್ನುವಂತಹ ಪ್ರಶ್ನೆ. ಖಚಿತ ದಾಖಲೆಯನ್ನ ಇಟ್ಕೊಂಡೇ ಆರೋಪವನ್ನ ಮಾಡಿದ್ರ ವಕೀಲ ಕಂ ಬಿಜೆಪಿಯ ಮುಖಂಡ ದೇವರಾಜೇಗೌಡ. ಪೆನ್ ಡ್ರೈವ್ ವಿವಾದವನ್ನ ಜೀವಂತವಾಗಿಡೋದಕ್ಕೆ ಒಂದು ಟೀಮ್ ಅನ್ನ ರಚಿಸಿದ್ದಾರೆ ಅಂತೇಳಿ ದೇವರಾಜೇಗೌಡ ಗಂಭೀರವಾಗಿ ಆರೋಪಿಸಿದ್ದಾರೆ. 4 ಸಚಿವರ ಟೀಮ್ ಅನ್ನ ಮಾಡಿದ್ರ ಹಾಗಾದ್ರೆ ಡಿಕೆ ಶಿವಕುಮಾರ್ ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾಕೇಜ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಪೆನ್ ಡ್ರೈವ್ ಕೋಲಾಹಲ. ಎಚ್ಡಿಕೆ ಮೇಲೆ ಆರೋಪ ಹೊರಿಸೋಕೆ 100 ಕೋಟಿ. ಪೆನ್ ಡ್ರೈವ್ ವಿವಾದ ಜೀವಂತಕ್ಕೆ 4 ಸಚಿವರ ಟೀಮ್. ಡಿಕೆಶಿ ವಿರುದ್ಧ ದೇವರಾಜೇಗೌಡ ಆರೋಪ ನಿಜಾನ. ರಾಜ್ಯ ರಾಜಕೀಯದಲ್ಲಿ ಪೆನ್ ಡ್ರೈವ್ ಪ್ರಕರಣ ಮತ್ತೆ ತಲ್ಲಣ ಎಬ್ಬಿಸಿದೆ. ಪೆನ್ ಡ್ರೈವ್ ಪ್ರಕರಣ ಸಂಬಂಧ ಕುಮಾರಸ್ವಾಮಿ ಮೇಲಿನ ಆರೋಪ ಹೊರಿಸೋಕೆ 100 ಕೋಟಿ ಆಫರ್ ಕೊಟ್ಟಿದ್ದಾರೆ ಅಂತ ಎಸ್ಐಟಿ ವಶದಲ್ಲಿರುವ ವಕೀಲ ದೇವರಾಜೇಗೌಡ ಆರೋಪಿಸಿದ್ರು. ಕಾರ್ತಿಕ್ ಕರೆಸಿಕೊಂಡು ಸಂಪೂರ್ಣ ಮಾಹಿತಿ ಪಡೆದು ಪೆನ್ ಡ್ರೈವ್ ರೆಡಿ ಮಾಡಿದೆ ಡಿಕೆ ಶಿವಕುಮಾರ್. ಇದಲ್ಲದೆ ಪೆನ್ ಡ್ರೈವ್ ವಿವಾದ ಜೀವಂತವಾಗಿ ಇಡೋದಕ್ಕೆ ಡಿಕೆಶಿ, ಚೆಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಮತ್ತು ಇನ್ನೊಬ್ಬ ಸಚಿವರನ್ನ ಒಳಗೊಂಡ ಟೀಮ್ ಮಾಡಿದ್ದಾರೆ. ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕೆ ಬಿಟ್ಟಿದ್ದಾರೆ ಅಂದ್ರು. ಆದರೆ ದೇವರಾಜೇಗೌಡ ಆರೋಪಕ್ಕೆ ಸಾಕ್ಷ್ಯ ಇದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚೆಲುವರಾಯಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ದೇವರಾಜೇಗೌಡ ಆರೋಪಕ್ಕೆ ಸಚಿವರ ಪ್ರತ್ಯುತ್ತರ, ಮಾನನಷ್ಟ ಮೊಕದ್ದಮೆಯ ಎಚ್ಚರಿಕೆ. ದೇವರಾಜೇಗೌಡ ಆರೋಪಕ್ಕೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇವರಾಜೇಗೌಡಗೂ ನನಗೂ ಸಂಬಂಧ ಇಲ್ಲ, ಪ್ರಕರಣ ಸಂಬಂಧ ಡಿಕೆಶಿ ನಮ್ಮ ಜೊತೆ ಮಾತಾಡಿ ಕೂಡ ಇಲ್ಲ ಅಂದ್ರು. ದೇವರಾಜೇಗೌಡ ಗೌರವಸ್ಥ ಅಲ್ಲ ಅಂದ್ರು. ರಾಜಕೀಯ ಲಾಭ ತೆಗೆದುಕೊಳ್ಳೋದಾದ್ರೆ ನಾವು ಅಷ್ಟನ್ನ ಕಾಯ್ಬೇಕಾಗಿತ್ತ. ವಿಷಯ ಡೈವರ್ಟ್ ಮಾಡೋ ಸಲುವಾಗಿ ಆರೋಪ ಮಾಡಲಾಗಿದೆ. ಪೆನ್ ಡ್ರೈವ್ ಡಿಕೆಶಿ ಅಲ್ಲ, ಕಾಂಗ್ರೆಸ್ನ ಪಾತ್ರವೂ ಇಲ್ಲ ಅಂದ್ರು. ದೇವರಾಜೇಗೌಡ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕೋ ಎಚ್ಚರಿಕೆಯನ್ನ ಕೊಟ್ಟರು. ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿದಿನ ಮಾತಾಡೋದು ಬಿಡಬೇಕು, ರೆಪ್ಯುಟೇಷನ್ ಇರುವ ಕುಟುಂಬ ಪ್ರಜ್ವಲ್ರನ್ನ ಕರೆಸುವ ಕೆಲಸ ಮಾಡಬೇಕು ಅಂತಾನೂ ಹೇಳಿದ್ರು. ನಾವು ದೇವರಾಜೇಗೌಡರ ಜೊತೆಲಾಗಲಿ ಇನ್ನೊಬ್ಬರ ಜೊತೆಲಾಗಲಿ ದೇವರಾಜೇಗೌಡ ಯಾರು ಅಂತ ನೋಡಿಲ್ಲ. ನಿಮ್ಮ ಟಿವಿಲಿ ಬಂದ್ಮೇಲೆ ನೋಡಿರೋದು. ಅವ್ರಿಗೂ ನಮಗೂ ಯಾವತ್ತೂ ಯಾವುದೇ ವಿಚಾರದಲ್ಲೂ ಸಂಪರ್ಕ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಮತ್ತು ನಮ್ಮ ಬಗ್ಗೆ ಮಾತನಾಡ್ತಕ್ಕಂಥದಕ್ಕೆ ಅವನಿಗೆ ಯಾವ ನೈತಿಕ ಹಕ್ಕು ಇಲ್ಲ. ಅವರು ಈ ಒಂದು ಡೈವರ್ಟ್ ಯಾರೋ ಅವ್ರಿಗೆ ಹಿನ್ನೆಲೆ ಇರ್ತಕ್ಕಂಥ ಇದರಲ್ಲಿ ಯಾರಿದ್ದಾರೆ ಅನ್ನೋದನ್ನು ಇಲಾಖೆ ತನಿಖೆ ಮಾಡ್ತಾ ಇರ್ತಕ್ಕಂಥ ತನಿಖಾ ಸಂಸ್ಥೆ ಹುಡುಕಬೇಕು. ಅವರು ಅದನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಏನು ದೇವರಾಜೇಗೌಡರನ್ನ ಉಪಯೋಗಿಸ್ಕೋತಾ ಇದ್ದಾರೋ ಅವರನ್ನು ಯಾರು ಅಂತ ಹೇಳಿ ಇಲ್ಲಿ ಕಂಡುಹಿಡಬೇಕಾದ್ದು ಭಾಳ ಮುಖ್ಯವಾಗಿದೆ. ಏನಾದ್ರೂ ಈ ಏನು ರೆಪ್ಯುಟೇಷನ್ ಇರೋ ಕುಟುಂಬ ಅಂತ ಹೇಳಿದ್ರೆ ನಾನು ಹೆಸರು ಹೇಳಲಿಕ್ಕೂ ಹೋಗಲ್ಲ. ಸೊ ಸಾಧ್ಯವಾದರೆ ಅವರಿಗೆ ಈ ರಾಜ್ಯದ ಜನ ಅನೇಕ ಬಾರಿ ಆಶೀರ್ವಾದ ಮಾಡಿದ್ದಾರೆ. ಅವರು ಮಾಡಬೇಕಾಗಿರೋದು ಇಷ್ಟೇ, ಪ್ರಜ್ವಲ್ ರೇವಣ್ಣನ ಕರೆಸಿ ತನಿಖೆಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ಬೋದು. ಅದು ಬಿಟ್ಟರೆ ಕೇಂದ್ರ ಸರ್ಕಾರವನ್ನು ಉಪಯೋಗಿಸ್ಕೊಂಡು ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಅವ್ರನ್ನ ಕರೆಸೋವಂಥ ಪ್ರಯತ್ನವನ್ನು ಮಾಡಬೇಕು. ಇವೆರಡು ಆದಾಗ ಇದಕ್ಕೇನಾದ್ರು ಒಂದು ನ್ಯಾಯ ಸಿಗುತ್ತೆ, ಇದಕ್ಕೇನಾದ್ರು ಒಂದು ಸೂಕ್ತವಾದಂಥ ಅಲ್ಟಿಮೇಟ್ ಉತ್ತರ ಸಿಗುತ್ತೆ. ಅಮಿತ್ ಶಾಗೆ 100 ಕೋಟಿ ಮಾಹಿತಿ ಇತ್ತಾ? ಇಡಿ ಐಟಿ ಮೂಲಕ ತನಿಖೆ ಮಾಡಿಸಬೇಕಿತ್ತು. ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಕೂಡ ಸುದ್ದಿಗೋಷ್ಠಿ ನಡೆಸಿ ದೇವರಾಜೇಗೌಡ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಂಗಲಸೂತ್ರ ಕಾಪಾಡೋರು ಸಂತ್ರಸ್ತೆಯರ ಬಗ್ಗೆ ಮಾತಾಡಲಿ, ಆವತ್ತೇ ಅಮಿತ್ ಶಾ ಅವರಿಗೆ 100 ಕೋಟಿ ಆಫರ್ ಬಗ್ಗೆ ದೇವರಾಜೇಗೌಡ ಹೇಳಬೇಕಾಗಿತ್ತು. ಯಾಕೆ ದೇವರಾಜೇಗೌಡ ಅಮಿತ್ ಶಾಗೆ ಹೇಳಲಿಲ್ಲ? ಇಡಿ ಐಟಿ ದಾಳಿ ಮಾಡಿಸಬಹುದಾಗಿತ್ತಲ್ಲ ಅಂತ ಟಾಂಗ್ ಕೊಟ್ರು. ಪ್ರಜ್ವಲ್ರನ್ನ ವಿದೇಶದಿಂದ ಕರೆತರೋದಕ್ಕೆ ಕೆಲ ಕಾನೂನು ಅಡೆತಡೆ ಇದೆ, ಕೇಂದ್ರ ಸರ್ಕಾರದ ನೆರವು ಬೇಕಾಗುತ್ತೆ ಅಂದ್ರು. ಬಿಜೆಪಿಯವರಿಗೆ ನೈತಿಕತೆ ಇದ್ರೆ ಕೇಂದ್ರಕ್ಕೆ ಪತ್ರ ಬರೀಬೇಕಾಗಿತ್ತು. ಬಿಜೆಪಿಯವರು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಾ ಇದ್ದಾರೆ. ಕಾಂಗ್ರೆಸ್ ಮೇಲೆ ಬಿಜೆಪಿ ಗೂಬೆ ಕೂರಿಸ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಡಿಕೆಎಸ್ ಅವರಿಗೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಬದನಾಮ್ ಮಾಡಕ್ಕೆ ಅವತ್ತೇ ಹೇಳ್ಬೋದಾಗಿತ್ತಲ್ಲ. ಅವರು 100 ಕೋಟಿ ರೂಪಾಯಿ ಆಫರ್ ಇದೆ ಅಂದರೆ ಮತ್ತೆ ಅವತ್ತೇ ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ, ಸರ್ ನನಗೆ 100 ಕೋಟಿ ಆಫರ್ ಕೊಟ್ಟಿದ್ದಾರೆ, ಇದನ್ನ ತನಿಖೆ ಮಾಡಿಸಿ ಅಂತ ಅಮಿತ್ ಶಾ ಹೇಳ್ಬೋದಾಗಿತ್ತಲ್ಲ, ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ. ಯಾಕೆ ಹೇಳಿಲ್ಲ? CBI ಐಟಿ ಇಡಿ ರೇಡ್ ಮಾಡಿಸ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? 5 ಕೋಟಿ ರೂಪಾಯಿ ಯಾವುದೋ ಕ್ಲಬ್ಬಲ್ಲಿ ಕೊಟ್ಟಿದ್ದಾರಂತಲ್ಲ, ತೆಗಿಸಿಯ CCTV ಯಾರ್ಯಾರಿದ್ರು ಯಾರ್ಯಾರಿರಲಿಲ್ಲ. ಅಂದರೆ ನಮಗೆ ಎಲೆಕ್ಷನ್ ಬಿಟ್ಟು ಬೇರೆ ಏನು ಕೆಲಸ ಇರಲಿಲ್ವ ಅವಾಗ? ಬರ ನಿರ್ವಹಣೆ ಮಾಡೋದು ಬಿಟ್ಟು ಬೇರೆ ಏನು ಕೆಲಸ ಇರಲಿಲ್ಲ. ಪೆನ್ ಡ್ರೈವ್ ಹಿಂದೆ ಬಿಡಬೇಕು ಆಗಿತ್ತಾ? ಈಗ ಕೆಲವು ಪ್ರಶ್ನೆಗಳು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಇದು ಪದೇ ಪದೇ
JDS ಅವರು BJP ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಇಶ್ಯೂವನ್ನು ಡೈವರ್ಟ್ ಮಾಡೋಕ್ಕೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಉಪಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಯಾವುದೇ ಸಾಕ್ಷಿ ಇರಲಾರ್ದೆ, ಯಾವುದೇ ಪುರಾವೆಗಳಿರಲಾರ್ದೆ ಮಾಧ್ಯಮದ ದಾರಿ ತಪ್ಪಿಸ್ಬೇಕಂತ. ನೋಡಿ, ಅವ್ರ ಮೇಲೆ ಯಾವುದು ಕಂಪ್ಲೇಂಟ್ ಇಲ್ಲ ಅಲ್ಲ, ಅವ್ರ ಮೇಲೆ ಕಂಪ್ಲೇಂಟ್ ಇರೋದು ಸೆಕ್ಷುವಲ್ ಹರಾಸ್ಮೆಂಟ್ ಕಂಪ್ಲೇಂಟ್ ಇದೆ. ಅದಕ್ಕೆ ಅವ್ರು ಇದು ಇದ್ದಾರೆ. ಅದೇನಾಗಿದೆ ಅದನ್ನು ಹೇಳಲಿ ಅಲ್ಲ ಅವರು. ಅದು ಬಿಟ್ಟು ಸುಮ್ಮನೆ ನಾನು ಹೊರಗಡೆ ಬಂದ ತಕ್ಷಣ ಪತನ ಆಗುತ್ತೆ ಅಂದ್ರೆ ಯಾರಪ್ಪ ಇವರೆಲ್ಲರೂ? 5 ಕೋಟಿ ತೊಗೊಂಡು ಹೋಗ್ಬೇಕಂದ್ರೆ ಎಷ್ಟು ಚೀಲ ಬೇಕಾಗ್ತದೆ ಗೊತ್ತಿರ್ತದಲ್ಲ BJP ಅವರಿಗೆ ಆಪರೇಷನ್ ಕಮಲ ಮಾಡಿ ರೂಢಿ ಇದೆ ಅಲ್ವಾ? ಎಷ್ಟು ಬ್ಯಾಗು ಏನು ಅದೆಲ್ಲ ಗೊತ್ತಿರ್ತದಲ್ಲ, ಎಷ್ಟು ಟೆಂಪೋಗಳು ಬೇಕಾಗುತ್ತೆ ಅಂತ. ಎಷ್ಟು ಟೆಂಪೋಗಳು ಬೌರಿಂಗ್ ಕ್ಲಬ್ ಒಳಗಡೆ ಹೋದ್ವು, ಎಷ್ಟು ಟೆಂಪೋಗಳು ಹೊರಗೆ ಬಂದರು, ಅದೆಲ್ಲ ಮಾಡಲಿ. ಈ ಮಧ್ಯೆ ಮಾಜಿ ಸಿಎಂ ಕುಮಾರಸ್ವಾಮಿ ದೇವರಾಜೇಗೌಡ ಆರೋಪಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಸೋಮವಾರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಎಂದಿದ್ದಾರೆ. ಈ ಮೂಲಕ ಪೆನ್ ಡ್ರೈವ್ ಜಟಾಪಟಿ ಜೋರಾಗುವ ಸುಳಿವು ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.